ಯಾ ಸೂಪರ್. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಗ್ತಾ ಇದೆ. ಕನ್ನಡದಲ್ಲಿ ಲಾಸ್ಟು ಸೀರಿಯಲ್ ಮಾಡೋ ಐ ಥಿಂಕ್ ಒಂದು 3 ವರ್ಷ ಆಗಿತ್ತು. ಸೊ ವೆರಿ ಹ್ಯಾಪಿ ಟು ಬಿ ಬ್ಯಾಕ್. ಹೌದು. ಸಿ ತುಂಬ ಕೋಇನ್ಸಿಡೆನ್ಸ್ ಅಂದರೆ ದ ಫಸ್ಟ್ ಅಗ್ನಿಸಾಕ್ಷಿ ಏನು ಬಂತು ಅದ್ರದ್ದು ಸ್ಟೋರಿ ರೈಟರ್ ಬಂದು ಹ್ಯಾರಿಸ್ ಅವರು. ಈಗ ಈ ಅಗ್ನಿಸಾಕ್ಷಿಗೆ ಅವರು ಪ್ರೊಡ್ಯೂಸರ್ ಆ್ಯಂಡ್ ರೈಟರ್ ಆಗಿ ಬಂದಿದ್ದಾರೆ ಮತ್ತೆ. ಸೊ ಅದೇ ಪರ್ಸನ್ ಮತ್ತೆ ಬರಿತಾ ಇದ್ದಾರೆ. ಸೊ ಡೆಫಿನೆಟಾಗಿ ನೀವು ಆ ಅಗ್ನಿಸಾಕ್ಷಿನ ಏನು ನೋಡಿದ್ರಿ ಅದೇ ಲೆವೆಲಲ್ಲಿ ಈ ಅಗ್ನಿಸಾಕ್ಷಿನೂ ಇರುತ್ತೆ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಆ್ಯಕ್ಚುಲಿ. ನಾನು ಹೀರೋ ತಂದೆ ಪಾತ್ರ ಮಾಡ್ತಾ ಇದ್ದೀನಿ, ಅರವಿಂದ್ ಅನ್ನೋ ಒಂದು ಪಾತ್ರ. ನನ್ನ ಕ್ಯಾರೆಕ್ಟರ್ ಏನು ಅಂದರೆ ಈಸ್ ಎ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್, ತುಂಬ ವೆಲ್ ಸೆಟಲ್ಡ್. ಮಗನಿಗೆ ತುಂಬ ಅಹಂಕಾರ ಅನ್ನೋದು ತುಂಬ ಇದೆ. ಸೊ ಅವನನ್ನು ಒಂದು ಹೃದಯವಂತಿಕೆ ಐ ಮೀನ್ ಒಂದು ಹಾರ್ಟ್ಲಿ ಪರ್ಸನ್ ಆಗಿ ಚೇಂಜ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದನ್ನು ಯಾವ ಥರ ಅವನನ್ನು ಚೇಂಜ್ ಮಾಡ್ತೀನಿ, ಅವನನ್ನು ಚೇಂಜ್ ಮಾಡೋದಕ್ಕೆ ಏನೇನು ಉಪಯೋಗಿಸ್ತೀನಿ, ಏನೇನು ವೇಸ್ನ ಉಪಯೋಗಿಸ್ತೀನಿ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಜರ್ನಿ ಅಂತ ಹೇಳ್ಬೋದು. ಪ್ಲಸ್ ನನಗೂ ಅವನಿಗೂ ರಿಲೇಷನ್ಶಿಪ್ ತೊಗೊಂಡ್ರೆ ಒಂದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇದೆ. ವಿ ಲವ್ ಈಚ್ ಅದರ್ ಬಟ್ ಅಟ್ ದ ಸೇಮ್ ಟೈಮ್ ವಿ ಹೇಟ್ ಈಚ್ ಅದರ್. ನಾನು ನನ್ನ ಪ್ರೀತಿನ ಅವನಿಗೆ ತೋರಿಸೋದಕ್ಕಾಗಲ್ಲ, ಯಾಕೆಂದರೆ ತೋರಿಸಿದ್ರೆ ಅವನ ಅಹಂಕಾರ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ನಾನು ಅವನನ್ನು ತುಂಬ ಹೇಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ತೋರಿಸ್ತಾ ಇರ್ತೀನಿ ಅವನಿಗೆ. ಬಟ್ ಮನಸ್ಸಲ್ಲಿ ಎಲ್ಲೋ ಅವನಿಗೆ ನಾನು ಒಳ್ಳೇದು ಮಾಡಲೇಬೇಕು, ಅವನನ್ನು ಒಂದು ಒಳ್ಳೆ ದಾರಿಲಿ ನಾನು ತೊಗೊಂಬರ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ಸ್ ಇರುತ್ತೆ. ಸ್ಟ್ರಿಕ್ಟ್ ಆಗಿರ್ತೀನಿ ಬಿಕಾಸ್ ಐ ಟೋಲ್ಡ್ ಯು ಇಟ್ಸ್ ಲೈಕ್ ಲವ್ ಆ್ಯಂಡ್ ಹೇಟ್ ಅಂತ. ಸೊ ಲವ್ ಇದೆ ಬಟ್ ಅದನ್ನು ಹೇಟ್ ಥರ ತೋರಿಸ್ತಾ ಇರ್ತೀನಿ ಅವನಿಗೆ. ಸೊ ಐಲ್ ಬಿ ವೆರಿ ಸ್ಟ್ರಿಕ್ಟ್ ವಿತ್ ಹಿಮ್. ಇಲ್ವೇ ಇಲ್ಲ. ನನ್ನ ಮಗನ ಕೇಳ್ಬೇಕು, ನೀವು ಕೇಳಿದ್ರೆ ಹೇಳ್ತಾನೆ. ವಿ ಆರ್ ವೆರಿ ಫ್ರೆಂಡ್ಲಿ, ಅಪ್ಪ ಮಗನ ಥರ ಇಲ್ಲ. ವಿ ಬೋತ್ ಆರ್ ಲೈಕ್ ಬ್ರದರ್ಸ್ ಅಂತ ಹೇಳ್ಬೋದು. ಆ ಥರ ಮೋರ್ ದೆನ್ ಬ್ರದರ್ಸ್ ಐ ಥಿಂಕ್ ಲೈಕ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ. ಇವತ್ತಿಗೂ ಯಾರ್ಯಾದರೂ ಅವನ್ನ ಕೇಳಿರೋ ಹೂಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮಪ್ಪ ಅಂತಾನೆ. ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ ಅಟ್ ಪ್ರೆಸೆಂಟ್ ಐ ಆಮ್ ಡೂಯಿಂಗ್ ಅ ತೆಲುಗು ಸೀರಿಯಲ್. ಸೊ ಸೈಮಲ್ಟೇನಿಯಸ್ ಆಗಿ ಅಲ್ಲೊಂದು 2 ವಾರ ಇಲ್ಲೊಂದು 2 ವಾರ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನಾಟ್ ಮಚ್ ಆಫ್ ಎ ಡಿಫ್ರೆನ್ಸ್. ಐ ಥಿಂಕ್ ಲೈಕ್ ಆಲ್ಮೋಸ್ಟ್ ಸೇಮ್ ಇಂಡಸ್ಟ್ರಿ, ಎರಡೂ ವರ್ಕಿಂಗ್ ಸ್ಟೈಲ್ ಸೇಮ್ ಇದೆ. ಒಂದೇ ವ್ಯತ್ಯಾಸ, ತುಂಬ ವ್ಯತ್ಯಾಸ ಅನ್ನೋದು ಬಿಗ್ಗೆಸ್ಟ್ ಅಂದರೆ ಪ್ರಾಬ್ಲಿ ವಿ ಆರ್ ದ ಓನ್ಲಿ ಸೌತ್ ಇಂಡಸ್ಟ್ರಿ ವೇರ್ ಲೈವ್ ರೆಕಾರ್ಡಿಂಗ್ ಮಾಡ್ತೀವಿ. ನಾವು ಏನು ಆ್ಯಕ್ಟಿಂಗ್ ಮಾಡುವಾಗ ಏನು ಡೈಲಾಗ್ ಮಾತಾಡ್ತೀವಿ ಅದು ಡೈರೆಕ್ಟಾಗಿ ರೆಕಾರ್ಡ್ ಆಗುತ್ತೆ. ವೆರಾಸ್ ಲೈಕ್ ತೆಲುಗು ಅಥವಾ ತಮಿಳು ಏನಾಗುತ್ತೆ ಅಂದರೆ ಅದು ಡಬ್ಬಿಂಗ್ ಆಗಿ ಬರುತ್ತೆ, ನಮ್ಮ ಓನ್ ವಾಯ್ಸ್ ಇರಲ್ಲ. ಇನ್ ಕೇಸ್ ಸಿನ್ಸ್ ವಿ ಆರ್ ಬ್ಯುಸಿ, ಬೇರೆಯವ್ರು ಯಾರು ನನಗೆ ವಾಯ್ಸ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಾವು ಏನು ಮಾತಾಡ್ತೀವಿ ಅದೇ ಬರುತ್ತೆ. ದಟ್ಸ್ ಐ ಥಿಂಕ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನಾನು ನೋಡಿದ್ದೀನಿ ಅಗ್ನಿಸಾಕ್ಷಿ, ಬಟ್ ನಾಟ್ ಕಂಟಿನ್ಯೂಸ್ಲಿ, ಬಟ್ ಐ ಹ್ಯಾವ್ ಸೀನ್ ಇನ್ ಮಿಟ್ಸ್ ಬೋತ್ ಹೀರೋ ಆ್ಯಂಡ್ ಹೀರೋಯಿನ್. ಆಬ್ವಿಯಸ್ಲಿ ದೇ ವರ್ ಲೈಕ್ ಸ್ವೀಟ್ ಆರ್ಟ್ಸ್. ಯಾವ ಒಂದು ಸೀರಿಯಲ್ನು ಮರ್ಸೋದಕ್ಕೆ ಆಗಲ್ಲ. ಬಟ್ ಸೀರಿಯಲ್ ಅನ್ನೋದು ಏನು ಗೊತ್ತಾ, ಇಟ್ಸ್ ಲೈಕ್ ಎ ನ್ಯೂಸ್ ಪೇಪರ್. ಹಿಂದಿನ ದಿನದ ಹೆಡ್ಲೈನ್ಸ್ ಏನು ಅಂತ ನೀವು ಯಾರನ್ನಾರು ಒಂದು ವ್ಯಕ್ತಿನ ಕೇಳಿ, ಅವ್ರಿಗೆ ನೆನಪಿರಲ್ಲ. ಸೊ ಸೀರಿಯಲ್ ಅನ್ನೋದು ಎವ್ರಿ ಡೇ ಇಟ್ಸ್ ಎ ಫ್ರೆಶ್ ಬಿಸ್ನೆಸ್. ನೀವು ಡೈಲಿ ಹೊಸದಾಗಿ ಏನಾದ್ರು ಕೊಡ್ತಾನೆ ಇರಬೇಕು. ಅಗ್ನಿಸಾಕ್ಷಿ ಇಸ್ ಎ ಲೆಜೆಂಡ್ರಿ ಸೀರಿಯಲ್, ವಿ ಕಾಂಟ್ ಮೇಕ್ ಆಡಿಯನ್ಸ್ ಫಾರ್ಗೆಟ್ ಇಟ್. ಬಟ್ ನಮ್ಮ ಪ್ರಯತ್ನ ಇರುತ್ತೆ ಖಂಡಿತವಾಗ್ಲೂ ಒಂದು ಹೊಸದೇನಾದ್ರು ಕೊಡಬೇಕು ಅಂತ. ಆ್ಯಂಡ್ ಖಂಡಿತವಾಗ್ಲೂ ಈ ಅಗ್ನಿಸಾಕ್ಷಿ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ಥರ ನಾವು ಟ್ರೈ ಮಾಡ್ತೀವಿ. ಪ್ರೋಮೋದಲ್ಲಿ ನಾನು ಇರಲಿಲ್ಲ. ನನ್ನ ಶಾರ್ಟ್ಸ್ ಏನು ನೋಡಿದ್ದೀರಾ ಅದು ರೆಗ್ಯುಲರ್ ಶೂಟಿಂಗ್ ಶಾರ್ಟ್ಸಲ್ಲಿ.
ಬಟ್ ಅದರ್ವೈಸ್ ಲೈಕ್ ಪ್ರೊಮೋ ಇಸ್ ಸೂಪರ್. ದ ವೇ ದೇ ಹ್ಯಾವ್ ಡೈರೆಕ್ಟೆಡ್ ಆ್ಯಂಡ್ ದೇವ್ ಮ್ಯೂಸಿಕ್ ಅಥವಾ ಲೊಕೇಶನ್ಸು ಶಾರ್ಟ್ಸು ಅಮೇಝಿಂಗ್ ಸೂಪರ್ಬಾಗಿ ತೆಗೆದಿದ್ದಾರೆ. ಓ ವಂಡರ್ಫುಲ್ ಟೀಮ್. ದ ಹೋಲ್ ಟೀಮ್ ಇಸ್ ರಿಯಲಿ ಗುಡ್. ತುಂಬ ಏನಂತಾರೆ ಒಂದು ಫ್ಯಾಮ್ಲಿ ಥರ ವರ್ಕ್ ಮಾಡ್ತಾ ಇದ್ದೀವಿ. ಯಾರಿಗೂ ದರ್ ಇಸ್ ನೋ ಈಗೋ, ನಾನು ದೊಡ್ಡವನು ನಾನು ಚಿಕ್ಕವನು ಆ ಥರ ಯಾರೂ ಇಲ್ಲವೇ ಇಲ್ಲ. ಐ ಮೀನ್ ಎವ್ರಿ ಒನ್ ಇಸ್ ಲೈಕ್ ವೆರಿ ಫ್ರೆಂಡ್ಲಿ. ಶೂಟಿಂಗಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಒಂದು 3 ವರ್ಷ ಆಗಿತ್ತು ಕನ್ನಡದಲ್ಲಿ ನಾನು ಮಾಡಿ. ಸಾಕಷ್ಟು ಆಫರ್ಸ್ ಬರ್ತಾಯಿತ್ತು, ಬಟ್ ನನಗೆ ಪಾತ್ರಗಳು ಇಷ್ಟ ಆಗ್ತಾ ಇರಲಿಲ್ಲ. ತಂದೆ ಪಾತ್ರ ಅನ್ನೋದು ಯಾರು ಬೇಕಿರೋ ಮಾಡ್ಬೋದು, ಬಟ್ ನಾನು ಯಾಕೆ ಬೇಕು ಈ ಪಾತ್ರಕ್ಕೆ ಅಂತ ನಾನು ಕ್ವಶನ್ ಕೇಳ್ತಾ ಇದ್ದೆ ಪ್ರತಿ ಸರಿ. ಸೊ ಕೇಳಿದಾಗ ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ಹ್ಯಾರಿಸ್ ಅವರು, ಆ್ಯಂಡ್ ಈ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ಖಂಡಿತವಾಗ್ಲೂ ಇಫ್ ಐ ಆಮ್ ದೇರ್ ಐ ಕ್ಯಾನ್ ಡೂ ಸಮ್ ಜಸ್ಟಿಸ್ ಅಂತ ಅನಿಸ್ತು. ಸೊ ದಟ್ಸ್ ದ ರೀಸನ್. ತುಂಬ ಇದೆ, ತುಂಬ ಹೈಪ್ ಇದೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಇದೆ. ಸೊ ವಿ ಜಸ್ಟ್ ಫಿಂಗರ್ಸ್ ಕ್ರಾಸ್ ದಟ್ ವಿ ಕ್ಯಾನ್ ಗಿವ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ಕರೆಕ್ಟಾಗಿ ನಾವು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆಡಿಯನ್ಸ್ಗೆ ಅಗ್ನಿ ಸಾಕ್ಷಿ ಅನ್ನೋ ಒಂದು ಸೀರಿಯಲ್ ನಿಮ್ಮ ಎದುರುಗಡೆ 8ನೇ ತಾರೀಕು 7 ಗಂಟೆಗೆ ಬರ್ತಾ ಇದೆ. ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಆ್ಯಂಡ್ ಇಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನೂ ನೀವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೋಡಿ, ಖಂಡಿತವಾಗ್ಲೂ ಯು ವಿಲ್ ಎಂಜಾಯ್. ಒನ್ ಆಫ್ ದ ಬೆಸ್ಟ್ ಸೀರಿಯಲ್ಸ್ ಆಗಿ ಇದು ಬರುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಆ್ಯಂಡ್ ಇಲ್ಲಿವರೆಗೂ ನಾವು ಏನು ಶೂಟ್ ಮಾಡಿದ್ದೀವಿ, ವಿ